ಅರ್ಥ ಆಯ್ತಾ? ಟ್ರೈನಲ್ಲಿ ಹೋಗ್ತೀನಿ ಅಂದರೆ ನಾನು ಅದು ದುಡ್ಡಿಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡು ಪ್ಯಾಸೆಂಜರ್ ಟ್ರೈನಲ್ಲಿ ಹೋಗ್ತೀನಿ. ಹೋಗಿ 3 ದಿವಸ ಆಗುತ್ತೆ. ಡೆಲ್ಲಿಗೆ ಹೋಗ್ಬೇಕಾದ್ರೆ ಹೇಳ್ತೀನಿ 3 ದಿವಸಕ್ಕೆ ಹೋಗಿ 2 ದಿವಸ ತಗ ಆಯಿತು. 4-5 ಸಾವಿರ ಕೊಟ್ಟರೆ ಫ್ಲೈಟಲ್ಲಿ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ನಿಮ್ಮ ಸಮಯ ನಿಮ್ಮ ಐಶ್ವರ್ಯ. ಫ್ಲೈಟಲ್ಲಿ ಹೋಗೋರಿಗೆ ಅದು ಶ್ರೀಮಂತರು ಅಂದರೆ ಆಯ್ತಪ್ಪ, ಒಂದು 2 ಸತಿ ಹೋದ್ಮೇಲೆ ಅವ್ರು ಇಷ್ಟೇ ನಾನು ನೀನೇ ತೀರ್ಮಾನ ಮಾಡ್ಕೊಂಬಿಟ್ಟಿಲ್ಲ, ನನಗೆ ಆಗಲ್ಲ ಅಲ್ಲಿ ಅಂತ. 2 ದಿವಸ ಲಟಪಟ ಅಂದ್ಕೊಂಡು ಹೋಗಿ ಅಲ್ಲಿ ಡೆಲ್ಲಿ ಸೇರಿಬಿಟ್ಟು 1 ದಿವಸ ರೆಸ್ಟ್ ತಗೋಬೇಕು. ಬರೋಕ್ಕೆ 2 ದಿವಸ, ಇನ್ನೊಂದು ದಿವಸ ರೆಸ್ಟ್. 1 ವಾರ. ಬೆಳಿಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 10 ಗಂಟೆಗೆ ವಾಪಸ್ ಬರ್ತಿದ್ದ. Within 12 hours I've done my work. ಐಶ್ವರ್ಯ ಪ್ರಜ್ಞೆ ಅಂತ ಅಲ್ಲ, ಅದು ಒಂದು ನಮ್ಮ ಆಲೋಚನೆ. 5-6 ದಿನಗಳು ಅದಕ್ಕಿಂತ ಪ್ಲಾನ್ ಮಾಡ್ಬೇಕು. ನಾವು ಹೋಗ್ಬೇಕಲ್ಲ ಅಲ್ಲಿ. ನೀವು ಬೆಸ್ಟ್ ಯಾಕೆ ಹೋಗ್ಬಾರ್ದು? ನಮ್ಮಲ್ಲೇ ನಮಗೆಲ್ಲ ಬೆಳಿಗ್ಗೆ ಬೇಡಪ್ಪ, ಬೆಂಗಳೂರು ಮೈಸೂರು ಯಾವುದೋ ಒಂದು ಶೆಟ್ಲ್ ಬಸ್ ಹತ್ಬಿಡ್ತೀನಿ ನಾನು. ಬೆಳಗ್ಗೆ ಹೋದ್ರೆ ರಾಯಕಾದ್ರೆ ಹೋಗ್ತಾವೆ, ಎಲ್ಲ ಊರು ತೋರಿಸ್ಕೊಂಡು ಹೋಗ್ತಾವೆ. ನಿಮ್ಮಿಷ್ಟ, ಹೋಗಿ. ಎಕ್ಸ್ಪ್ರೆಸ್ ಪ್ರಕಾರ ಹೋಗ್ಬೋದು, ಹೈದರಾಬಾದಾಗ ಬೇಕಾದ್ರೆ ಹೋಗ್ಬೋದು. ಹೈದರಾಬಾದಾಗ ಹೋಗ್ಬೇಕು ಅಂದ್ರೆ 500 ರೂಪಾಯಿ ಆಗುತ್ತೆ, ಇಲ್ಲ 150 ರೂಪಾಯಿ ಆಗುತ್ತೆ. ಯಾರು ಹೇಳಿದ್ವು ಹೈದರಾಬಾದಾಗ ಹೋಗು ಅಂದ್ರೆ? ಆ ಮಟ್ಟಕ್ಕೆ ನೀವು ಬೆಳಿಬಾರ್ದು ಅಂತೇನಿಲ್ಲ. ನಾನು ಬರೀ ನನ್ನ ಆಡಿದ ಬಸ್ಗೆ ನಾನು ಅಡ್ಜಸ್ಟ್ ಆಗ್ತೀನಿ ಹಾಗೆ. ಸೊ ನಿಮ್ಮ ಮನಸ್ಸನ್ನೇ ನೀವು ನಿಯಂತ್ರಣಗೊಳಿಸಿ ನೀವು ಕೆಳಗಡೆ ಇಟ್ಕೊಂಡ್ಬಿಟ್ಟು ಯು ಡೋಂಟ್ ಟೆಲ್ ಮಿ ದಟ್ ಐ ಆಮ್ ನಾಟ್ ಗ್ರೋನ್. ಮೂಲಭೂತವಾಗಿ ನಿಮ್ಮಲ್ಲಿ ಸಮಸ್ಯೆ ಇದೆ. ಡೋಂಟ್ ಅಕ್ಸೆಪ್ಟ್ ನಥಿಂಗ್ ಬಟ್ ದಿಸ್. ಇಟ್ ಇಸ್ ನಾಟ್ ಔಟ್ ಆಫ್ ಅಹಂಕಾರ, ಇಟ್ ಇಸ್ ಔಟ್ ಆಫ್ ನೆಸೆಸಿಟಿ. ಸಿ ಬಗ್ಗೆ ಹೇಳ್ತಾರೆ ಚಾರಿಟಿ. ಚಾರಿಟಿ ಅಂದರೆ ದಾನ, ಗೀವ್ ಯೂರಿಸಿ, ಗೀವ್ ಯೂರಿಸಿ. ಅಕ್ಷಯ ಪಾತ್ರೆ ಅಂದರೆ ಅದೇನೇ ಕಾನ್ಸೆಪ್ಟ್. ಕೊಟ್ಟಷ್ಟು ಬರುತ್ತೆ, ಕೊಟ್ಟಷ್ಟು ತೆಗಿತಾ ಇದ್ದಷ್ಟು ಬರುತ್ತೆ. ಬಾವಿ ನೋಡಿ, ತೆಗಿತಾ ಇದ್ದಷ್ಟು ಬರುತ್ತೆ ಫ್ರೆಶ್ ವಾಟರ್. ಹಾಗೆ ನಾವು ಯಾವಾಗ ಕೊಡೋದನ್ನ ಕಲ್ತ್ಕೊಳ್ಳೋದು ಅದು ತಗೊಳ್ಳೋಕ್ಕೂ ನಿಮ್ಗೆ ಬರೋಲ್ಲ. ನೀವು ಯಾವಾಗ ಕೊಡ್ತೀರಾ ಅದು ವಾಪಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಪ್ರಕೃತಿ ಕೊಟ್ರಿ ತಗೊಳ್ಳಿ. 5 ಕೊಟ್ರಿ 25 ಬಂತು. 25 5 ಕೊಟ್ಟಿರ್ತೀವಿ 55. ಈಗ ನಾವು ಸಮಯ ಕೊಡ್ತಾ ಇದ್ದೀವಿ, ಇದೆಲ್ಲ ಲೆಕ್ಕಾಚಾರ ಹಾಕ್ಬಿಟ್ರೆ ನಮಗೆ ಎಷ್ಟೋ ಬರುತ್ತೆ ದುಡ್ಡು. ಅದಕ್ಕೆ ಆಗಬಾರ್ದು. ಕೊಟ್ಟಿ ನಾಯಕಿಂದ ನನಗೇನು ಉಪಯೋಗ, ಇಷ್ಟ ಹುಡುಗ ಅವನಿಂದ ನನಗೇನಾಗ್ಬಿಡುತ್ತೆ. ಸಾರಿ ಈ ಥರ ಲೆಕ್ಕಾಚಾರಗಳು ಆಗ್ತಾ ಹೋದಲ್ಲಿ ಅನ್ನೋರಾಗಿ ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಮುಂದಿದೆ, ಅಲ್ಲಿ ಮಾಡಿ. ಇದು ಕಾರ್ಯಕ್ಷೇತ್ರ ಅಲ್ಲ, ಇದು ನನ್ನ ಒಂದು ಆಧ್ಯಾತ್ಮಿಕ ಕ್ಷೇತ್ರ, ನನ್ನ ಒಂದು ಪುರುಷಾರ್ಥ. ನಾನು ಮನುಷ್ಯ ಹುಟ್ಟಿದ್ದಕ್ಕೆ ಒಂದು 4 ದಿನಕ್ಕೆ ನಾವು ಮಾಡೋದ ಅನ್ಬೇಕು, ಅರ್ಥ ಆಯ್ತಲ್ಲ? ಅದು ನಮ್ಮ ವೈಯಕ್ತಿಕ ಒಂದು ಚಾರಿಟಿ. ದೆನ್ ಡಿಗೆ ಡಿಮ್ಯಾಂಡ್ ಅಂಡ್ ಧರ್ಮ ಅಂತಾರೆ. ಅಂದರೆ ಏನು? ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ತಾನೆ ಸಪ್ಲೈ ಬರೋದು. ಆಯ್ತಪ್ಪ, ಒಂದು 40-60 ಸೈಡ್ ಇದೆ, ನಿಮಗೆ 10 ಲಕ್ಷ ದುಡ್ಡಿದೆ, ಇನ್ನು 40 ಲಕ್ಷ ರೂಪಾಯಿ ದುಡ್ಡು ಬೇಕು. ಅದೊಂದು ಸಿಂಪಲ್ ಮನೆ ಕಟ್ತೀವಿ. ಇಲ್ಲ ನನ್ನ ಹತ್ರ ಮನೆ ಕಟ್ಟಿ ಭಾವನೆ ಡಿಮಾಂಡೇ ಕ್ರಿಯೇಟ್ ಮಾಡ್ದಾಗ ನೀವು ನನ್ನ ಹತ್ರ 10 ಲಕ್ಷ ಇದೆ, 40 ಲಕ್ಷ ಬೇಕು ಅನ್ನೋ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಎಲ್ಲಿದೆಯೋ ಅಲ್ಲಿಂದ ಬರುತ್ತೆ. ನಾಲ್ಕಾರು ಮಾಡ್ತೀರ, ಕಳ್ತನ ಮಾಡೋದು ಅಲ್ಲ, ಜ್ಞಾನ ನಿಮ್ಮ ಫ್ರೆಂಡೇ ಕೊಡ್ಬೋದು. ಅನ್ನೋನ್ ಸೋರ್ಸಸ್ಸಿಂದ ಬರ್ಬೋದು. ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬೇಡ ಬೇಡಪ್ಪ, ತುಂಬ ಜನ ನೋಡಿದ್ದೀನಿ ನಾನು. ಏನು ಲೀಸ್ ಎಷ್ಟು 8 ಲಕ್ಷ. ಎಷ್ಟು ವರ್ಷದಿಂದ? ನಾನು 10 ವರ್ಷದಿಂದ ಇದ್ದೀನಿ ಸರ್. ಇದೇ 10 ಲಕ್ಷಕ್ಕೆ ಅವಾಗೆಲ್ಲ ಸಿಕ್ಬಿಡೋದಿಲ್ಲ ಸರ್. ಹೌದು ಸರ್, ನೋಡಿ ನಾನು ಮಾತೇ ಕೇಳಿ. ಇನ್ನು 5-10 ಲಕ್ಷ ಹಾಕಿದ್ರಿ ನನ್ನ ಮನೆ. ಸೊ ಹೀಗಾಗಿ ಮನೆ ವಿಷಯ ಯಾಕೆ ಹೇಳ್ತೀನಿ, ತುಂಬ ಜನಗಳು ಕೆಲವರು ಬೇಜಾರು ಮಾಡ್ಕೊತಾರೆ, ಮಾಡೋಕ್ಕಾಗಲಿಲ್ಲ. ಇವ್ರು ಯಾರು ಹೇಳ್ತಿಲ್ಲ, ರಿಸ್ಕ್ ಪೋಸ್ಟ್ಪೋನ್ ಆಗಿ ಹೀಗೇ ಬದುಕಬೇಕು ಅನ್ನೋನು ಹೋಗ್ತಾರೆ. ಯಾಗೋ ಬದುಕಿದ್ರಾಯ್ತು ಅನ್ನೋನು ಹೆಂಗೆ ಬೇಕಾಗಿರೋದು. ಹಾಗಾಗಿ ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ.
ಅರ್ಥ ಆಯ್ತಾ? ಅದು ಅನ್ಲೆಸ್ ಯು ಕ್ರಿಯೇಟ್ ಎ ಡಿಮಾಂಡ್ ದೇ ವೋಂಟ್ ಬಿ ಸಪ್ಲೈ. ಸೊ ಹಾಗೆ ಮುಂದೆ ಹೋಗ್ತಾ ಹೇಳ್ತಾರೆ, ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಅಷ್ಟೇ. ನಿಮ್ಗೆ ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹ್ಯಾಪಿನೆಸ್. ನೀವು ಮಾಡೋ ಕೆಲಸದಿಂದ ಹ್ಯಾಪಿನೆಸ್ ಇಲ್ಲ ಅಂದ್ರೆ ಬಿಡಿ. ಅಯ್ಯೋ ಮಾಡ್ಬೇಕಲ್ಲಮ್ಮ, ಅಯ್ಯೋ ನೆವರ್ ಸೇ ಅಯ್ಯೋ. ಓಕೆ, ದ ಮೊಮೆಂಟ್ ಯು ಸೇ ಅಯ್ಯೋ, ಜಿ ಹೇಳ್ತಾರೆ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ. ಕೃತಜ್ಞತೆ ಭಾವ ಏನಂದ್ರೆ ಥ್ಯಾಂಕ್ಸ್. ಯಾವ ಥರ ಥ್ಯಾಂಕ್ಸ್ ಹೇಳಿದಿಲ್ಲ ದೇವರಿಗೆ. ಪ್ರತಿಯೊಂದಕ್ಕೂ ಆ ಒಂದು ಕೃತಜ್ಞತೆಯಿಂದ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಿ, ಏನಪ್ಪ ಅವಾರ್ಡ್ ಬಂತು, ಅವಳ ಕಂಗ್ರ್ಯಾಚುಲೇಷನ್ಸ್, ಡೈರೆಕ್ಟ್ಲಿ ದೇ ಕನೆಕ್ಟೆಡ್ ಟು ಹಿಮ್. ಅಂದರೆ ನಂದೇನೂ ಅಲ್ಲ, ನಾನು ಅವನ ಕೈಯಲ್ಲಿರೋ ಒಬ್ಬ ಪಾತ್ರಧಾರಿ, ನಾನು ಅವನ ಆಟದಲ್ಲಿ ಆಡಿದ್ದೀನಿ, ಅದಕ್ಕೆ ಒಂದು 5 ಜನ ಟೆಕ್ನಿಷಿಯನ್ ಕೋರ್ಸ್ ಮಾಡಿದ್ದಾರೆ. ಅದು ಬೆಸ್ಟ್. ಅದು ಯಾವತ್ತೂ ಕೃತಜ್ಞತಾ ಭಾವ ನಮ್ಮಲ್ಲಿ ಬೆಳೆಯಲು ಅಲ್ಲಿಗೆ ನಿಲ್ಲುವ ಸಾಧ್ಯತೆಗಳು ಬಹಳ ಇದೆ. ಯಾವತ್ತು ಅಹಂ ಬರ್ತದೆ, ನಾನೇ ಮಾಡಿಬಿಟ್ಟೆ, ನನ್ನಿಂದಲೇ ಆಗಿದ್ದು, ನಾನೇ ಮಾಡಿದ್ದು, ಇದು ತಪ್ಪು. ಅದು ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಬರ್ತದೆ, ನೋಡ್ತೇವೆ. 30 ನಾನೇ ಮಾಡಿದೆ, 40 ಹೋದ್ಮೇಲೆ ಐ ಪ್ಲ್ಯಾನ್ ಬಟ್ ಹೀ ಡೆಲಿವರ್ಡ್. ಆಮೇಲೆ 50 ಆದಮೇಲೆ ಹೀ ಪ್ಲ್ಯಾನ್ ಹೀ ಡೆಲಿವರ್ಡ್. ಅವನದೇ ಪ್ಲ್ಯಾನು, ಅವನದೇ ಡೆಲಿವರಿ, ನಾನೊಬ್ಬ ಇನ್ಸ್ಟ್ರೂಮೆಂಟ್ ಅಷ್ಟೇ. ಆ ವಿಸ್ಡಮ್ 30 ಇರಬೇಕು. ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ನೀವು ಬೆಸ್ಟಲ್ಲಿ ಇರಬೇಕು ಅಂತಿದ್ರೆ ನಿಮಗೆ ಡೆಫಿನೆಟ್